ನವದೆಹಲಿಯಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆ ನಡೆಯುತ್ತಿದ್ರೆ ಇಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ಗಡಿಗಳಲ್ಲಿ ಭದ್ರತೆಯನ್ನ ಗಣನೀಯವಾಗಿ ಹೆಚ್ಚಿಸಿದೆ. ವಿಶೇಷವಾಗಿ ಜಮ್ಮು ಕಾಶ್ಮೀರ ನಿಯಂತ್ರಣ ರೇಖೆ ಎಲ್ಒಸಿ ಪ್ರದೇಶದಲ್ಲಿ ಸೈನಿಕರು ಕಠಿಣ ನಿಗಾ ವಹಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದ ದೃಶ್ಯಗಳು ಎತ್ತರದ ಪರ್ವತ ಪ್ರದೇಶಗಳು ಮತ್ತು ಕಠಿಣ ಹವಾಮಾನದಲ್ಲಿಯೂ ಭಾರತೀಯ ಸೈನಿಕರು ಅಚಲವಾಗಿ ನಿಂತು ಸೇನೆಯ ಕೆಲಸವನ್ನ ಮಾಡ್ತಿದ್ದಾರೆ. ಗಣರಾಜ್ಯೋತ್ಸವದಂತಹ ರಾಷ್ಟ್ರೀಯ ಮಹತ್ವದ ಕಾರ್ಯಕ್ರಮದ ಸಂದರ್ಭದಲ್ಲಿ ಗಡಿ ದಾಟಿ ಉಗ್ರ ದಾಳಿ ಅಥವಾ ಅಶಾಂತಿ ಸೃಷ್ಟಿಸುವ ಪ್ರಯತ್ನಗಳು ನಡೆಯುವ ಸಾಧ್ಯತೆ ಇರುವುದರಿಂದ ಸೇನೆ ಮತ್ತು ಇತರೆ ಭದ್ರತಾ ಪಡೆಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿವೆ. ವಿಶೇಷವಾಗಿ ಜನವರಿ 23ರಂದು ಜಮ್ಮು ಕಾಶ್ಮೀರದ ಕುತುಬಾ ಜಿಲ್ಲೆಯಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗಳ ಪ್ರಮುಖ ಕಮಾಂಡರ್ ಉಸ್ಮಾನ್ ಹತ್ಯೆಗೊಂಡಿರುವುದು ಭದ್ರತಾ ಪರಿಸ್ಥಿತಿಯನ್ನ ಮತ್ತಷ್ಟು ಸೂಕ್ಷ್ಮಗೊಳಿಸಿದೆ. ಈ ಘಟನೆಗೆ ಪ್ರತಿಕ್ರಿಯೆಯಾಗಿ ಉಗ್ರ ಸಂಘಟನೆಗಳು ಪ್ರತೀಕಾರದ ದಾಳಿಗೆ ಮುಂದಾಗುವ ಸಾಧ್ಯತೆ ಇದೆ ಎಂಬ ಗುಪ್ತಚರ ಮಾಹಿತಿಯ ಹಿನ್ನೆಲೆಯಲ್ಲಿ ಸೇನೆ ಹೈ ಅಲರ್ಟ್ ನಲ್ಲಿದೆ. ಈ ಬೆಳವಣಿಗೆಯ ನಡುವೆ ಗಣರಾಜ್ಯೋತ್ಸವದ ಮುನ್ನ ಪ್ರೋ ಖಾಲಿಸ್ತಾನ ಸಂಘಟನೆ ಸಿಖ್ ಫಾರ್ ಜಸ್ಟಿಸ್ ನಿಂದಲೂ ಭದ್ರತಾ ಬೆದರಿಕೆಗಳ ಮಾಹಿತಿ ಲಭಿಸಿರುವುದಾಗಿ ಮೂಲಗಳು ತಿಳಿಸಿವೆ. ಈ ಕಾರಣದಿಂದಾಗಿ ಗಡಿ ಪ್ರದೇಶಗಳಷ್ಟೇ ಅಲ್ಲದೆ ದೇಶದ ಒಳಭಾಗದಲ್ಲಿಯೂ ಭದ್ರತಾ ವ್ಯವಸ್ಥೆಯನ್ನ ಬಿಗಿಗೊಳಿಸಲಾಗಿದೆ. ಪ್ರಮುಖ ನಗರಗಳು, ವಿಮಾನ ನಿಲ್ದಾಣಗಳು, ರೈಲು ನಿಲ್ದಾಣಗಳು ಹಾಗೂ ಗಣರಾಜ್ಯೋತ್ಸವಕ್ಕೆ ಸಂಬಂಧಿಸಿದ ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಭಾರತೀಯ ಸೇನೆ ಎಲ್ಒಸಿ ಉದ್ದಕ್ಕೂ ನಿರಂತರ ಪೆಟ್ರೋಲಿಂಗ್ ನಡೆಸುತ್ತಿದ್ದು, ವಿಶೇಷವಾಗಿ ಎತ್ತರದ ಮತ್ತು ಪ್ರವೇಶಿಸಲು ಸಾಧ್ಯವಾಗದೇ ಇರುವಂತಹ ಗಡಿ ಪ್ರದೇಶಗಳಲ್ಲಿ ಹೆಚ್ಚು ಗಮನವನ್ನು ಹರಿಸಿದೆ. ಹಿಮಪಾತವಾಗುವ ಪ್ರದೇಶಗಳಲ್ಲಿಯೂ ಸೈನಿಕರು ಕಾಲ್ನಡಿಗೆಯ ಗಸ್ತು, ವಾಹನ ಗಸ್ತು ಹಾಗೂ ತಾಂತ್ರಿಕ ನಿಗಾ ವಹಿಸುವಿಕೆಯನ್ನ ಸಂಯೋಜಿತವಾಗಿ ನಡೆಸುತ್ತಿದ್ದಾರೆ. ಡ್ರೋನ್ಗಳು, ಥರ್ಮಲ್ ಇಮೇಜಿಂಗ್ ಕ್ಯಾಮೆರಾಗಳು, ನೈಟ್ ವೀಕ್ಷಣಾ ಸಾಧನಗಳು ಮತ್ತು ಇತರ ಅತ್ಯಾಧುನಿಕ ನಿಗಾ ಉಪಕರಣಗಳನ್ನು ಬಳಸಿ ಗಡಿಯಲ್ಲಿ ನಡೆಯುವ ಸಣ್ಣ ಚಲನವಲನಗಳನ್ನು ಕೂಡ ಗಮನಿಸುತ್ತಿದ್ದಾರೆ. ಸೇನಾ ಅಧಿಕಾರಿಗಳ ಪ್ರಕಾರ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡು ಬಂದಲ್ಲಿ ತಕ್ಷಣ ಪ್ರತಿಕ್ರಿಯಿಸಲು ಪಡೆಗಳಿಗೆ ಸ್ಪಷ್ಟ ಸೂಚನೆಯನ್ನು ನೀಡಲಾಗಿದೆ. ಗಡಿ ದಾಟುವ ಪ್ರಯತ್ನ, ಶಸ್ತ್ರಾಸ್ತ್ರ ಸಾಗಣೆ ಅಥವಾ ಉಗ್ರರ ನುಸುಳುವಿಕೆ ನಡೆಯದಂತೆ ತಡೆಯಲು ಬಹುಸ್ತರದ ಭದ್ರತಾ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಜೊತೆಗೆ ಗಡಿಯ ಗ್ರಾಮಗಳಲ್ಲಿ ನಾಗರಿಕ ಸುರಕ್ಷತೆಗೂ ಹೆಚ್ಚು ಒತ್ತು ನೀಡಲಾಗಿದೆ. ಭಾರತೀಯ ಸೇನೆಯ ಈ ಕ್ರಮಗಳು ದೇಶದ ಸಾರ್ವಭೌಮತ್ವ ಮತ್ತು ನಾಗರಿಕ ಸುರಕ್ಷತೆಯನ್ನ ಕಾವಲಲ್ಲಿ ಸೈನಿಕರು ಎಷ್ಟು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಲಿದ್ದಾರೆ ಎಂಬುದನ್ನು ತೋರಿಸುತ್ತವೆ. ಗಣರಾಜ್ಯೋತ್ಸವವು ದೇಶದ ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ಏಕತೆಯನ್ನು ಆಚರಿಸುವ ದಿನವಾಗಿರುವುದರಿಂದ ಯಾವುದೇ ಅಶಾಂತಿಗೆ ಅವಕಾಶ ಕೊಡಬಾರದು ಎಂಬ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಭದ್ರತಾ ಪಡೆಗಳು ಒಗ್ಗಟ್ಟಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಗಣರಾಜ್ಯೋತ್ಸವ 2026 ಶಾಂತಿಪೂರ್ಣವಾಗಿ ಮತ್ತು ಭದ್ರವಾಗಿ ನಡೆಯುವಂತೆ ನೋಡಿಕೊಳ್ಳುವ ಭಾರತೀಯ ಸೇನೆ ಪಾಕಿಸ್ತಾನ ಗಡಿಯುದ್ದಕ್ಕೂ ಹಾಗೂ ಒಳನಾಡಿನ ಪ್ರಮುಖ ಪ್ರದೇಶಗಳಲ್ಲಿ ಕಠಿಣ ಭದ್ರತಾ ಕ್ರಮವನ್ನು ಕೈಗೊಂಡಿದೆ. ಕಠಿಣ ಪರಿಸ್ಥಿತಿಗಳ ನಡುವೆಯೂ ದೇಶದ ಗಡಿಯನ್ನ ಕಾಪಾಡುತ್ತಿರುವ ಸೈನಿಕರ ಸಮರ್ಪಣೆ ಮತ್ತು ತ್ಯಾಗವೇ ಭಾರತದ ಭದ್ರತೆಗೆ ಬಲವಾದ ಅಡಿಪಾಯವಾಗಿದೆ. ನಮ್ಮ ಹೆಮ್ಮೆಯ ಸೈನಿಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.